ಹಲೋ ಗೈಸ್, ನಾವು ಮತ್ತೆ ಬಂದಿದ್ದೀವಿ. ಇವತ್ತು ನಾವು ಹೋಗ್ತಿರುವಂತ ಜಾಗ ಬಂದು ಒಂದು ಅದ್ಭುತವಾದ ದೇವಸ್ಥಾನ. ಅದ್ರ ಜೊತೆಯಲ್ಲಿ ಎದುರುಗಡೆ ಒಂದು ಕೊಳ ಇದೆ, ಅಲ್ಲಿ ಸ್ವಿಮ್ಮಿಂಗ್ ಕೂಡ ಮಾಡಬಹುದು. ಈ ಜಾಗ ಲೊಕೇಟ್ ಆಗಿರೋದು ಬಂದು ನಮ್ಮ ಉತ್ತರ ಕನ್ನಡದಲ್ಲಿ. ಒಬ್ಬರೊಬ್ಬರು ಉತ್ತರ ಕರ್ನಾಟಕ ಅಲ್ಲ, ಉತ್ತರ ಕನ್ನಡ. ಇದು ಆಕ್ಚುಲಿ ಚೆನ್ನಾಗಿರೋದು. ನಮ್ಮ ಉತ್ತರ ಕನ್ನಡದ ಕುಮಟಾದಲ್ಲಿ ಈ ಜಾಗ ಲೊಕೇಟ್ ಆಗಿರೋದು. ಈ ಜಾಗ ಹೇಗಿದೆ ಏನು ಎಲ್ಲಾನು ತಿಳಿಸ್ಕೊಡ್ತೀವಿ, ಬನ್ನಿ. ಟೀಮ್ ಶರ್ಕಿ. ನಮ್ಮನ್ನ ನೋಡಿ ನಿಲ್ತಂತ ನಮ್ದೊಂದು ಸಬ್ಸ್ಕ್ರೈಬರ್ ಮುಖ ತೋರ್ಸಲ್ಲ ಅಣ್ಣ. ನಾನು ಒಂದ್ ಡೈಲಾಗ್ ಹೇಳ್ತೇನೆ. ಹೊಡಿಯ ನಾನು ದಾರಿ ಮೇಲೆ ಹೋಗ್ಬೇಕಾರೆ ಅಡ್ಬೇಕು ಬಂದಂಗ್ ಬದ್ರಿ ಇಬ್ರು, ಅದೇ ನೋಡ್ತಾ ಇದ್ದೀನಿ. ಇಮೋಷನಲ್ ಡ್ಯಾಮೇಜ್. ದೇವಿ ಮನೆ ಘಾಟಲ್ಲಿ ಇದೀವಿ. ನಮ್ ಜೊತೆ ಇನ್ನೊಂದು ದೋಸ್ತರು ಕೂಡ ಇದ್ದಾರೆ. ಹೈ ಹನುಮಂತಣ್ಣ, ಏನ್ ಬಾಬಿದಾ, ಚೆನ್ನಾಗಿದ್ಯಾ? ಅಪ್ಪ ಅಮ್ಮ ಚೆನ್ನಾಗವ್ರಾ? ನಮ್ದೊಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ದೇವಿ ಮನೆ ದೇವಸ್ಥಾನ. ಇಲ್ಲಿ ಯಾವುದೇ ಗಾಡಿಗಳು ಈ ರೋಡಲ್ಲಿ ಓಡಾಡ್ತಿದ್ರೆ ಅವ್ರಿಲ್ಲಿ ಒಂದು ನಿಲ್ಲಿಸಿ ದೇವರಿಗೆ ಕೈನ ಮುಗಿದು ಆಮೇಲೆ ಮುಂದೆ ಹೋಗ್ತಾರೆ. ವಿಡಿಯೋ ಹಾಕೋ ಸಲುವಾಗಿ ಬಾಳೆಹಣ್ಣಿಗೆ ತಗೊಂಡು ಈಗ ಮಂಗಕ್ಕೆ ಕೊಡವ ಇವ. ಓಕೆ ಅದಾಮೇಲೆ ಮಾತಾಡೋಣ. ಏನು ಮಾಡ್ತಿ, ಎಂತೆಂಥ ದಾನ ಮಾಡಿದವರು ವಿಡಿಯೋ ಹಾಕಲ್ಲ ಇವ. 2 ಬಾಳೆಹಣ್ಣು ತಗೊಂಡು 4 ಮಂಗಕ್ಕೆ ಕೊಟ್ಟು ನೀನು ಯಾರು ನೋಡಿದ್ರೆ ಮನೆ ಮಾಡ್ಬಿಟ್ಟ. ನಮ್ಗೆ ಇರೋರ್ಗು ನೆಮ್ಮದಿ ಕೊಡದ ನೀನು. ಒಂದು ಮಂಗನೂ ಇಲ್ಲಲ್ಲ ನಿನ್ ಕೈಲಿ ಇಸ್ಕೊಳ್ಳಿಕ್ಕೆ. ಅಯ್ಯೋ ತಗೊಳ್ತಾನೆ ಇಲ್ಲಲ್ಲ ಮಾರ. ಮರಿಗೊಂದು ಅದಕ್ಕೊಂದು ಕಾಲಿಗೆ ಇಟ್ಕೊಂಡು ಹೆಂಗ್ ತಿಂತದಲ್ಲಿ ಲಾಕ್ ಮಾಡ ಕಾಲಿಗೆ. ಪಾಪಲ್ಲ ಮೇಲೊಂದು ನೋಡ್ಕೊಂತಿತ್ತು ಮರಿ. ನೋಡಿದ್ರೆ ಸಿಪ್ಪೆ ತಕ್ಕ ಹೆಂಗ್ ತಿಂತದಲ್ಲ ಮರ. ನಾನೇ ಸ್ವಲ್ಪ ಒಂದೊಂದ್ಸಲ ನಾನೇ ಸಿಪ್ಪೆ ಕೂಡ ತಿಂದಿದ್ದು ಐತಿ. ಕುಂಟಾನ ಬಂದು ತಲುಪಿದ್ದೀವಿ. ಆದ್ರೆ ಇಲ್ಲಿಂದ ಹೆಂಗ್ ಹೋಗೋದು ಎಲ್ಲಿ ಹೋಗೋದು ನಮಗೂ ಗೊತ್ತಿಲ್ಲ. ಯಾರಾದ್ರೂ ಸಿಕ್ಕಿದ್ರೆ ಕೇಳ್ಕೊಂಡು ಹೋಗುವ. ಬರೀ ಫ್ರೀಯನ್ನು ಹುಡುಕುವ ಪ್ರಯತ್ನದಲ್ಲಿದ್ದೀವಿ. ಅದ್ರ ಮಧ್ಯದಲ್ಲಿ ಒಂದು ಸಣ್ಣ ಟೀ ಬ್ರೇಕ್ನ ತಗೊಳ್ಳುವ. ಮುಖಾನ ತೊಳೆದು ಫ್ರೆಶ್ ಆಗ್ತಾ ಇದ್ದಾರೆ. ನಾವಣ ಯಾವಾಗೂ ಫ್ರೆಶ್. ಈಗ ಹೇಳ್ಕೊಂಡೆ ಎಲ್ಲ ಹೆಂಗಸ್ರು ಆಟ ಆಡಿಸ್ತಿದ್ದಪ್ಪ ಅವನು. ಕ್ಯಾಲಿಗ್ರಫಿ ಕ್ಲಾಸ್ ತಗೊಂತೀರಾ ನೀವು? ಇದರಲ್ಲೇ ಕ್ಲಾಸ್ ಕೊಡ್ತಿದ್ದೇನೆ. ಬೇಕಾದಂಥ ಚಿತ್ರ ಮಾಡ್ತಾರೆ. ಪೋರ್ಟ್ರೇಟ್ ಇವ್ರದೊಂದು ಯೂಟ್ಯೂಬ್ ಚಾನಲ್ ಉಂಟಂತೆ, ಹೋಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮನೋಜ್ ಆರ್ಟ್ಸ್ ಕುಮಟಾ. ತೀರ್ಥ ಇಲ್ಲಿಂದ ಸ್ಟ್ರೇಟ್ ಹೋಗಿ ಹೈವೇ ರೋಡಲ್ಲಿ. ವಿಷ್ಣು ತೀರ್ಥ ನೀಟಾಗಿ ನಮ್ಗೆ ಅಡ್ರೆಸ್ ಹೇಳಿದ್ರು. ಮತ್ತೆ ನಾವು ಕೇಳ್ಕೊಂಡು ಹೋಗೋದೇನು ತಪ್ಪಲಿಲ್ಲ. ಅವರೇ ಬರ್ತಿರ್ತಾರ ನಮ್ಗೆ. ಅವರೇ ನಮ್ಮ ಜೊತೆ ಬಂದರೆ ಅವರಿಗೂ ದಾರಿ ತಪ್ಪಿಸ್ತಿದ್ರೆ ನಾವು. ನಿಮ್ಮ ಜನ್ಮಸ್ಥಳಕ್ಕೂ ನಮಸ್ಕಾರ. ಎಲ್ಲಿಂದ ಕಡೆ ಕೇಳಿ ಮತ್ತು ದಾರಿ ತಪ್ಪಿಸ್ಕೊಳ್ಳೋದು ಅಂದ್ರೆ ನಾವೇ ಇರ್ಬೇಕು. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಹಾಕುವ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹಾರ್ಗಿಡು. ಇಲ್ಲ ಇವನಿಗೆ ದುಡ್ಡು ಕಂಡೋರ್ ಮಕ್ಳನ್ನ ನೀರಿಗೆ ತಳ್ಳಿ ಆಳ ನೋಡೋರಲ್ವಾ. ದೇವ್ರನ್ನ ಹೇಳ್ತೆ ಸ್ವಲ್ಪ ಟಿ ಪಾರ್ಕಿಂಗ್ ಅಲ್ಲಿ ನೋಡೋಣ. ಓದಬೇಡ, ಕ್ರೈಮ್ ಸ್ಟೋರಿ ಎಲ್ಲ ಇಲ್ವಾ? ಇರಬೇಕಾದಂತ ಜಾಗನ ಬಂದು ತಲುಪಿದ್ದೀವಿ. ಮನದಿಯೇನು ಹೊಸ ಗಲಭೆ ಶುರುವಾಗಿದೆ, ಮರೆತೆ ಏಕೆ ಬಳಿ ಬಂದು ಸರಿ ಮಾಡದೆ. ವರ್ಷದಲ್ಲಿ 3 ಟೈಮ್ ಮಾತ್ರ ಅಂತೆ ಓಪನ್ ಇರೋದು. ಬಾಕಿ ಟೈಮ್ದಲ್ಲಿ ದೇವಸ್ಥಾನ ಓಪನ್ ಇರೋದಿಲ್ಲ, ಆದರೆ ಈ ಜಾಗ ಎಲ್ಲ ಓಪನ್ ಇರುತ್ತೆ. ಇವತ್ತು ಸಂಡೇ ಆಗಿದ್ದರಿಂದ ಇಷ್ಟು ಜನ ಇದ್ದಾರೆ, ಇಲ್ಲ ಇಷ್ಟೊಂದು ಜನ ಇರೋದಿಲ್ಲ. ಇದು ಸ್ಯಾಟರ್ಡೆ ಮತ್ತು ಇಂಗ್ಲಿಷ್ ಹೊಡಿತೀನಿ. ಶನಿವಾರ ಮತ್ತು ರವಿವಾರ ಮಾತ್ರ ಫುಲ್ ಡೇ ಓಪನ್ ಇರುತ್ತೆ. ಬಾಕಿ ಟೈಮಲ್ಲಿ ಟೈಮಿಂಗ್ಸ್ ಇರುತ್ತೆ ಇಲ್ಲಿ ಬರೋದಕ್ಕೆ.
ನೀ ಆ ಥರ ಮಾಡಿದ್ರೆ ಅಡಿಗಿರ್ತಿ ಮೇಲೆ ಬರೋದಿಲ್ಲ. ಈಗ ನೀರಿಗೆ ಹಾರಲು ರೆಡಿ ಆಗಿದ್ದು ಅದು ಇದೇ ಬಟ್ಟೆ ಸಮೇತ ವಾಪಸ್ ಬರ್ತಾನೋ ಗ್ಯಾರಂಟಿ ನಂಗಿಲ್ಲ. ಅದಕ್ಕೆ ಗಾಡಿ ಚಾವಿನ ಇಸ್ಕೊಂಡ್ಬಿಟ್ಟಿದೆ. ಅಣ್ಣ ನೀನು ಸಾಮಾನ್ಯದೋನಲ್ಲಣ್ಣ. ಈಗಲ್ಲ ಇಳಿಲಿಕ್ಕೆ ಸಾಧ್ಯ ಇಲ್ಲ, ಇಲ್ಲದ್ರೆ ಮತ್ತೆ ಮೇಲೆ ಬರೋದಿಲ್ಲ. ಅದಕ್ಕೋಸ್ಕರ ಈಗ ನಾವು ಶುದ್ಧ ಆಗ್ತಾ ಇದ್ದೀವಿ. ನೀರಲ್ಲಿ ಅದು ಹಸಿ ಆಗಬಾರ್ದು. ನಿಮಗೆ ವಾಟರ್ ಪ್ರೂಫ್ ಪ್ಯಾಂಟ್ ಹಾಕೋರು ರೈನ್ ಕೋಟ್ ಹಾಕೊಂಡು ಹಾರ. ಮಾತೇ ಇಲ್ಲ. ನೀ ವಿಡಿಯೋ ಮಾಡ್ತೀಯ, ಆಮೇಲೆ ನೀನೇ ಇಟ್ಕೊಳ್ಳೋದಾಗ್ತದೆ ವಿಡಿಯೋನ. ಹಂಗೆ ಈಜು ಹೊಡಿತಾರೆ ನೀನು ನಾನು ಇದ್ದಾವೆ ಸುಮ್ಮಂತ ಇಳಿಬೋದಿತ್ತ ಹೇಳ್ದ ಕಲಿವಾಲೆ ಅಂತ ಸುಮ್ ಮಾಡ್ತಾ ಹೋದ. ಒದ್ದೆ ಆಗಿದ್ದು ನೋಡ್ಬಿಟ್ರೆ ಅಲ್ಲಲೇ ಇಷ್ಟು ಒದ್ದೆ ಮನೇಲಿ ಬಕೆಟ್ ಅಲ್ಲೂ ಮಾಡ್ಕೋಬೋದಿತ್ತಲ್ಲ. ಇಲ್ಲೇ ಬರ್ಬೇಕು ಇಲ್ಲಾಗಿತ್ತು. ನೋಡು ಎಷ್ಟು ಆಳ ಉಂಟೇಳಿ ಆರ್ಗಿರ್ ಹೋಗಿ ಆಳ ನೋಡಿದ್ರೆ ಅಳಿಯೋಕ್ಕಾಗಲ್ಲ. ಅವರೆಲ್ಲ ಅಳದಾರೆ, ನಾವು ಅವ್ರು ಅಳದಿದ್ದು ನೋಡೋಣ. ಸ್ವಿಮ್ ಮಾಡೋರಿಗೆಲ್ಲ ಒಳ್ಳೆ ಪ್ಲೇಸು. ದೇವಸ್ಥಾನ ಮಾತ್ರ ವರ್ಷಕ್ಕೆ 3 ದಿನ ಮಾತ್ರ ಅಂತೆ. ನಮ್ಗೆ ಸ್ವಿಮ್ ಬರಲ್ಲ, ನಾವು ಇಳಿತಿಲ್ಲ. ಅದೇ ಈಗ ನೋಡ್ತಿದ್ರೆ ನಮ್ಗೆ ಇಳಿಬೇಕು ಅನಿಸ್ತದೆ. ಇಳಿದು ಪ್ರಾಣ ಬಿಡೋಕ್ಕಿಂತ ನೋಡಿ ಖುಷಿ ಪಡೋಣ. ಗುರುವೇ ಜಗದ್ಗುರುವೇ, ಎಂತಹ ಮಾತು ಹೇಳಿದ್ರೆ ತಂದೆ. ಏನಾದ್ರು ಒಂದು ಒಳ್ಳೆ ಪ್ಲೇಸನ್ನು ಪ್ಲಾನ್ ಮಾಡ್ತಿದ್ದೀರಿ ಅಂದರೆ ಈ ವಿಷ್ಣು ತೀರ್ಥ ನಿಮ್ಗೊಂದು ಒಳ್ಳೆ ಆಪ್ಷನ್ನು. ಏನಕ್ಕೆ ಅಂದರೆ ನೀವು ಫ್ಯಾಮಿಲಿ ಜೊತೆ ಬಂದು ಆರಾಮಾಗಿ ಅವತ್ತಿನ ವೀಕೆಂಡ್ನ ನೀವು ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಮೇಲೆ ಬಂದೇ ಇಲ್ವಾ? ತೀರ್ಥಲ್ಲ ನಮ್ಮ ಸಬ್ಸ್ಕ್ರೈಬ್ ಒಬ್ರು ಸಿಕ್ಕಿದ್ರು. ಸಿಗ್ಲಿಲ್ಲ, ಅದೇ ಸಬ್ಸ್ಕ್ರೈಬ್ ಅದೇ ಅದಕ್ಕೆ ಸಿಕ್ಕಿದ್ರು ಅಂದ್ಬಿಟ್ರೆ ಬೆಸ್ಟ್. ಇದೆಷ್ಟನೇದಾ ವರ್ಷದ ಎಷ್ಟನೇ ಸಬ್ಸ್ಕ್ರೈಬರ್ ನಮ್ದು ಇವರು ಈ ವರ್ಷದ್ದು? ನೀವು ನೋಡ್ತಾ ಇರ್ಬೋದು, TE ಹೊಡೆದ್ರೆ ಸಾಕು ನಮ್ಮ ಹೆಸರು ಬರ್ತಾ ಇದೆ ಯೂಟ್ಯೂಬಲ್ಲಿ. ಅಷ್ಟು ಫೇಮಸ್ ಆಗ್ಯಾರ ನಾವೀಗ. ಚಾನಲ್ ನೋಡ್ಕೊಂಡ್ರೆ ಇಂಥವ್ರು ಯಾರು ಇಲ್ಲ. ಅದ್ರ ಶೀರ್ಷ ಹಿಡ್ಕೊ ಓಡಾಡ್ಬೇಕಲ್ಲಿ ನಾವು, ತೋರ್ಸ್ಲಿಕ್ಕಾರ ಆಗ್ತದೆ. ಈಗ ನಂಬರ್ ತಗೊಂಡವ್ರು ಗ್ರೂಪಿಗೆ ಆ್ಯಡ್ ಮಾಡಿ ಕರೆ ಕರೋನಾ ಬಂದು ಎಂತೆಂಥವ್ರು ಸಾಯ್ತಾರೆ, ನಿಮ್ಮಂತೂ ಸಾಯ್ತಾ ಇಲ್ಲ. ನಂಗೆ ಅದೇ ಬೇಜಾರ. ಪ್ಲೇಸಲ್ಲಿ ನೆಕ್ಸ್ಟ್ ಲೆವೆಲ್ ಪ್ಲೇಸ್ ಮಾತ್ರ ಸಾಲಿಡ್ ಐತಣ. ಈ ಪ್ಲೇಸ್ನ ನೀವು ವಿಸಿಟ್ ಮಾಡಿರಿ, ನೀವೇ ಸೈಕಾಗ್ಬಿಡಿ. ಸ್ವಿಮ್ ಮಾಡೋರಿಗಂತೂ ನೆಕ್ಸ್ಟ್ ಲೆವೆಲ್ ಪ್ಲೇಸ್ ಬರಲೇಬೇಕು. ನಮ್ಮ ಥರ ಸ್ವಿಮ್ ಮಾಡೋರಿಗೆ ಮಾತ್ರ ಇದು ಅಲ್ಟಿಮೇಟ್ ಪ್ಲೇಸ್. ನೀವು ಸ್ವಿಮ್ ಕಲ್ತಿಲ್ಲ ಅಂದ್ರೆ ಬಂದು ಹಾರ್ರಿ. ಯಾಕಂದ್ರೆ ಇಷ್ಟು ಜನ ಇದ್ರು ಕಾಪಾಡ, ಕಲ್ತದವ್ರಿದ್ದಾರೆ ಇಲ್ಲಿ. ಇಷ್ಟು ಜನ ಇದ್ದಾರೆ ನಿಮಗೆ ಕಾಪಾಡಲಿಕ್ಕೆ. ಅಕಸ್ಮಾತ್ ತೆಕ್ಕೊಂಡು ಹೋಗ್ತಾಯಿಲ್ಲ, ಕಾಣಿಸ್ತಿಲ್ಲ. ನೀರ್ಗಿರಿ ಬಿದಿಗಿರಿ ಬಿಟ್ಟು ಮಾರ ನೀನು. How are you? I am under the water. ಈಗ ಬಂದಿದ್ದು ನಿಂಗೆ ನೋಡಿದ್ಬೇಡ, ನೀನು ನೋಡಿದಿಡುತ್ತೆ. ಆಮೇಲೆ ತೋರಿಸ್ತಾನೆ. ಸ್ವಿಮ್ಮಿಂಗ್ ಕಾಂಪಿಟೇಷನ್ ಯಾವಾಗ ಇರ್ತದೆ ಅದು? ನಮಗೂ ನಾವೀಗ ಸುಮಾರು 4-5 ವರ್ಷ ಆಯ್ತು. ಟೂರ್ನಿಮೆಂಟ್ ತರ ನಡೆಸ್ತಾರೆ. 5:30 10 ಗಂಟೆ ತನಕ, ಸಂಜೆ 2:30 6 ಗಂಟೆ ತನಕ ಅಷ್ಟೇ ಓಪನ್ ಇರುತ್ತೆ. ಉಳಿದೆಲ್ಲ ಗೌರ್ಮೆಂಟ್ ರಜೆಯಲ್ಲಿ ಫುಲ್ ಟೈಮ್ ಓಪನ್ ಇರುತ್ತೆ. ಈಗ ನಾವು ಒಂದು ಒಳ್ಳೆ ಮೀನೂಟ ಹುಡುಕ್ತಿದ್ದೀವಿ. ಕುಮಟಾದಲ್ಲಿ ಒಳ್ಳೆ ಮೀನೂಟ ಎಲ್ಲಿ ಸಿಗ್ತದಳ್ಳಿ ನಮ್ಗೊಂದು ಕಮೆಂಟ್ ಮಾಡಿರಿ. ಬಂದು ಈ ಥರ ಮೀನೂಟ ತಿಂತಿದ್ರೆ ಸ್ವರ್ಗ. ಬಂದಾಗ ಈ ನೀರು ಬಾಟ್ಲು ಕುಡಿತಾರಲ್ಲ, ಅದಷ್ಟು ಬಾಟ್ಲನ್ನು ಇಟ್ಕೊಂಡು ಪ್ಲಾಸ್ಟಿಕ್ನವ್ರಿಗೆ ಕೊಟ್ಟಿದ್ರೆ ಇಷ್ಟರೊಳಗೆ ಇನ್ನೊಂದು ಟ್ರಿಪ್ ಮಾಡೋಷ್ಟು ದುಡ್ಡು ಆಗ್ತಿತ್ತು. ನಾನು ಕೊಡಲ್ಲ.